ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಧನಂಜಯ ಗಿರನಳ್ಳಿ ಮಾತಾಡ್ತಿದ್ದೀನಿ. ಈಗ ನಮ್ಮ ಚಾನಲ್ನಲ್ಲಿ ಏನು ಬ್ರೇಕಿಂಗ್ ಹೋಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಗಿರನಹಳ್ಳಿ ಗ್ರಾಮದಲ್ಲಿ ಎನ್ಎಂಡಿಸಿ ಹಾಗೂ ಲೋಕಸಭೆ ಸದಸ್ಯರಾದ ಇ ತುಕಾರಾಂ ಮತ್ತು ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಹಾಗೂ ಸಂಡೂರಿನ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರ ನೇತೃತ್ವದಲ್ಲಿ ನೆರವೇರಿದ ಮಹತ್ವಾಕಾಂಕ್ಷಿ ಯೋಜನೆ ಸಂಚಾರಿ ಆರೋಗ್ಯ ವಾಹನ ಮನೆ ಮನೆಗೆ ಆರೋಗ್ಯ ಸೇವೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಂಡೂರು ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಪ್ರತಿ ಗುರುವಾರ ಆಗಮಿಸುವ ವಿಶೇಷ ವೈದ್ಯಕೀಯ ಟೀಮ್ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಆರೋಗ್ಯ ಸಲಹೆಗಳನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಲಾಯಿತು. ಬಿಪಿ ಮತ್ತು ಶುಗರ್ ಸೇರಿದಂತೆ ವಿವಿಧ ಆರೋಗ್ಯ ಪರೀಕ್ಷೆಗಳನ್ನು ನಡೆಸಿ ಅಗತ್ಯವಿರುವವರಿಗೆ ಮುಂದಿನ ಚಿಕಿತ್ಸೆಗೆ ಮಾರ್ಗದರ್ಶನ ನೀಡಲಾಯಿತು. ಈ ವೇಳೆ ಗ್ರಾಮಸ್ಥರು ವೈದ್ಯಕೀಯ ಸೇವೆಯನ್ನು ಶ್ಲಾಘಿಸಿದರು. ಗ್ರಾಮೀಣ ಬಡ ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎನ್ಎಂಡಿಸಿ ಹಾಗೂ ಆಶಾ ಕಾರ್ಯಕರ್ತೆಯರ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ಸೇವೆಯ ಸದುಪಯೋಗ ಪಡೆದುಕೊಂಡರು. ಆರೋಗ್ಯ ಸೇವೆಯನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಿದ ಎನ್ಎಂಡಿಸಿ ಹಾಗೂ ಸಚಿವರಿಗೂ, ಎಂಪಿಯವರಿಗೂ, ಎಂಎಲ್ಎಯವರಿಗೂ ಈ ಉದ್ದೇಶ ಗಿರನಹಳ್ಳಿಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ. BP ಶುಗರ್ ಇರೋದು ಎಲ್ಲ ಒಟ್ಟು ಗುಣ ಆಗ್ತಾ ಇದಾವೆ ಸರ್. ವಾರಕ್ಕೊಂದ್ಸಲ ಬರ್ತಾರ, ಎಲ್ಲ ಅನುಕೂಲವಾಗಿ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ ಸರ್. ಒಟ್ಟು ಬರೋಲ್ಲ ಇಟ್ಟು ಬರೋದಕ್ಕೆ ಬೇಷ ಮೇಲಾಗೆ ಸರ್. ಯಾಕಂದ್ರೆ ನಮ್ಮ ಹಳ್ಳಿ ಜನ ಅಲ್ಲ, ಏನು ಇದಿಲ್ಲ, ಇದು ಮಾಡಿರೋದ್ರಿಂದ ಒಟ್ಟು ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಸರ್. ಇದು ಅನುಕೂಲ ಐತೆ ಸರ್. MLAಗಳು, MP ಗಳು ಸ್ವಲ್ಪ ನಮ್ಮ ಹಳ್ಳಿಗಳ ಮೇಲೆ ಗಮನ ಇಟ್ಟು ಸ್ವಲ್ಪ ನೋಡ್ತಾ ಇದ್ದಾರೆ ಸರ್. ಒಟ್ಟು ಒಳ್ಳೇದ ಎಷ್ಟೋ ಮೇಲಾಗಿದೆ ಸರ್. ನಮಗೆ ಬರೋಲ್ಲ ಸರ್. ಇಟ್ಟು ನಮ್ಮೂರಾಗ ಭಾಳ ಶುಗರು, BP ಪೇಷಂಟ್ ಇದ್ದಾರೆ ಸರ್. ಮತ್ತು ವಯಸ್ಸಾದವರು 60 ವರ್ಷ 70 ವರ್ಷ ಮೇಲ್ಪಟ್ಟವರು ಭಾಳ ಜನ ಇದ್ದಾರೆ. ಬಂದು ಡಾಕ್ಟ್ರು ನೋಡ್ತಾರಲ್ಲ, ಭಾಳ ಅನುಕೂಲ ಆಗ್ತದೆ ಸರ್ ಅವರಿಗೆಲ್ಲ. ಬೇರೆ ಕಡೆ ಹೋಗ್ಬೇಕಂದ್ರೆ ಆಟೋ ಇರಲ್ಲ, ವೆಹಿಕಲ್ ಏನೂ ಇರಲ್ಲ ಅವರಿಗೆ. ಅದಕ್ಕೊಮ್ಮೆ ಬರ್ತಾರಲ್ಲ, ಅದಕ್ಕಾಗಿ ಎಲ್ಲರಿಗೂ ನಮ್ಮ ಸಂಚಾರಿ ಆರೋಗ್ಯ ಘಟಕ ಬರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಇದು MP MLA ಮೇಡಮರಿಗೂ ಕೂಡ ಅವರಿಗೆ ವಾರಕ್ಕೊಮ್ಮೆ ಡಾಕ್ಟ್ರನ್ನ ಕಳಿಸ್ತಾರಂತಂದರೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ಬೇಕು ಸರ್. ನೋಡಿದಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಈಗ ನಮ್ಮ GTD ನ್ಯೂಸ್ ನಾನು ನಿಮಗೆ ಅಥವಾ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಪಕ್ಕದ ಮನೆ ಅಥವಾ ಯಾವುದೇ ಸುದ್ದಿಗಳಾಗಿರ್ಬೋದು ನಮಗೆ ತಲುಪಿಸಿ. ದಯವಿಟ್ಟು ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಅಥವಾ ನಾವು ಪರಿಹಾರವನ್ನು ಹುಡುಕ್ತೀವಿ, ಕಂಡುಹಿಡಿತೀವಿ ಮತ್ತು ನಿಮಗೆ ಸಮಸ್ಯೆಗಳಿಗೆ ಅತಿ ಬೇಗದಲ್ಲಿ ಪರಿಹಾರ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.